ಪ್ರತಿ ಬಾರಿಯೂ ಹೇಳೋ ಮಾತು ಒಂದೇ, ನೀವುಗಳು ಮಾಡುವಂಥ ಒಂದೊಂದು ಕಮೆಂಟ್ಗಳು ನನಗಷ್ಟೇ ಸಾಕು. ಹೊಸಬರು ಯಾರಾದರೂ ಬಂದಿದ್ರೆ ಯಾರು ಸರ್ ಅಂತ. ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಪ್ರತಿ ಬಾರಿಯೂ ಹೇಳೋ ಮಾತು ಒಂದೇ, ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು. ಪ್ರತಿ ಸಂಚಿಕೆಗಳನ್ನು ಮಾಡಿದಾಗ ನೀವುಗಳು ಮಾಡುವಂಥ ಒಂದೊಂದು ಕಮೆಂಟ್ಗಳು, ಈ ಕಮೆಂಟ್ಗಳನ್ನು ನೋಡಿದಾಗ ನನಗನ್ಸೋದು ನಾನು ಎಷ್ಟೊಂದು ಅದೃಷ್ಟವಂತ ಅಂತ. ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ ದಾರಿದೀಪಕ್ಕೆ ಸಾಕ್ಷಿ ಆಗ್ತಿದ್ದೀರಲ್ಲ, ನನಗಷ್ಟೇ ಸಾಕು. ಇದಕ್ಕಿಂತ ಮುಂಚೆ ನನ್ನ ವಾಹಿನಿಯನ್ನು ಯಾರೆಲ್ಲ ವೀಕ್ಷಿಸುತ್ತಿದ್ದೀರಾ, ಹೊಸಬರು ಯಾರಾದರೂ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾರಣ ಇಷ್ಟೇ, ನಿಮ್ಮ ಮನಸ್ಸಿಗೆ, ನಿಮ್ಮ ಮನದ ನೋವಿಗೆ ಈ ಮಾತು ಸಂಜೀವಿನಿಯಾಗಿ ಮಾರ್ಪಡುತ್ತೆ. ತುಂಬ ಜನ ಕೇಳ್ತಾರೆ, ಇಲ್ಲಿ ನಮ್ಮವ್ರು ಯಾರು ಸರ್ ಅಂತ. ನಮ್ಮವ್ರು ಯಾರು? ನಾವು ಯಾರನ್ನ ನಮ್ಮವ್ರಂತ ಅಂದ್ಕೊಂಡಿರ್ತೀವಿ ಅವರೇ ನಮಗೆ ಇನ್ಯಾರಿಗೂ ಕೂಡ ಒಳ್ಳೇದು ಮಾಡಬಾರ್ದು ಅಂತ ಒಳ್ಳೆ ಪಾಠ ಕಲಿಸಿ ಹೋಗ್ತಾರೆ, ಅಂದರೆ ನಂಬಿಕೆ ದ್ರೋಹ ಮಾಡ್ತಾರೆ. ಪ್ರತಿ ಬಾರಿಯೂ ನಾನು ಹೇಳೋದಿಷ್ಟೇ, ತಾಯಿ ಗರ್ಭದಲ್ಲಿ ಹುಟ್ಟಿದ್ದೀವಿ, ತಾಯಿ ಗರ್ಭದಲ್ಲಿ ಹೋಗ್ತೀವಿ, ನಮಗೆ ನಾವೇ ಶಾಶ್ವತ ಅಲ್ಲ ಅಂದಮೇಲೆ ನಮ್ಮ ಜೊತೆ ಇವರಿರ್ತಾರೆ ಅಥವಾ ಅವರಿರ್ತಾರೆ, ಅವನಿರ್ತಾನೆ ಇವಳಿರ್ತಾನೆ ಅನ್ನೋದೆಲ್ಲ ಬರೀ ಸುಳ್ಳು. ಇಲ್ಲಿ ನಿಜವಾಗ್ಲೂ ನಮ್ಮವ್ರು ಯಾರು ಗೊತ್ತಾ? ನಮ್ಮ ನೋವು ಗೊತ್ತಿದ್ದು ಕೂಡ ನಮ್ಮನ್ನು ಯಾರು ನೋಯಿಸಲ್ಲ ನೋಡಿ, ಅವ್ರು ನಮ್ಮವರು. ನಿಮ್ಮ ಸುತ್ತಮುತ್ತ ಸಾವಿರಾರು ಸ್ನೇಹಿತರಿರಲಿ, ನಿಮ್ಮನ್ನು ಅರ್ಥ ಮಾಡ್ಕೊಂಡಿರುವಂಥ ಜೀವ ನೂರಾರಿರಲಿ, ನಿಮಗೆ ಕಷ್ಟ ಬಂದಾಗ ಸಹಾಯ ಮಾಡುವವರು ಬೆರಳೆಣಿಕೆ ಎಷ್ಟು ಜನ ಇರಲಿ, ಬಟ್ ಒಂದು ಮಾತು ನೆನಪಿಟ್ಕೊಳ್ಳಿ, ಯಾರು ನಿಮ್ಮವ್ರು ಆಗೋಕ್ಕಾಗಲ್ಲ ಅಂತ ನಾನು ಹೇಳೋದಾದರೆ, ಈ ಒಂದು ಮಾತನ್ನು ಹೇಳಿದರೆ ನಿಮಗೆ ನೋವಾಗುತ್ತೆ. ಯಾರು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಗ್ತಿರ್ತಾರೆ, ಯಾರಿಗೆ ನಿಮ್ಮ ಪರಿಸ್ಥಿತಿ ಗೊತ್ತಿದ್ದು ಕೂಡ ನಿಮ್ಮನ್ನು ಕೇವಲವಾಗಿ ನೋಡ್ತಾರೆ, ಅವ್ರು ಯಾವತ್ತೂ ನಿಮ್ಮವರಾಗೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ನಾನು ಹೇಳಿದ್ದೀನಿ, ತುಟಿಗೆ ತುಪ್ಪ ಸಬರಿ ತುತ್ತಿಗೆ ವಿಷ ಬೆರೆಸೋ ಜಗತ್ತು ಇದು ಅಂತ. ಯಾರನ್ನು ನಂಬೋದು? ಯಾರನ್ನು ಕೂಡ ನಂಬೋಗಿಲ್ಲ. ಒಂದು ಸ್ವಲ್ಪ ಬಂಗಾರ ಅನ್ನೋದು ಅಕ್ಕ ತಂಗಿಯರನ್ನು ದೂರ ಮಾಡಿಬಿಡುತ್ತೆ. ಒಂದು ಸ್ವಲ್ಪ ಜಾಗ ಅಣ್ಣ ತಮ್ಮಂದಿರನ್ನು ದೂರ ಮಾಡಿಬಿಡುತ್ತೆ. ಈ ನಾಲಿಗೆ ಇದೆಯಲ್ಲ, ಅದೆಷ್ಟೋ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತೆ. ನಾನು ಹೇಳೋದಿಷ್ಟೇ, ಲೈಫಲ್ಲಿ ತಂದೆ ಗಳಿಸಿಟ್ಟದ್ದು ಯಾವಾಗಲೂ ಜಾಸ್ತಿನೇ ಆಗ್ತಿರಬೇಕು. ಅದು ಮರ್ಯಾದೆ ಕೂಡ ಆಗಿರ್ಬೋದು, ಹಣ ಕೂಡ ಆಗಿರ್ಬೋದು, ಗೌರವ ಕೂಡ ಆಗಿರ್ಬೋದು. ಯಾವತ್ತೂ ಕೂಡ ತಂದೆ ಹೆಸರನ್ನು ಹಾಳು ಮಾಡಬಾರ್ದು ಬಂಧುಗಳೇ. ನನಗೆ ಕೆಲವೊಂದು ಬಾರಿ ಅನಿಸೋದು, ಇಲ್ಲಿ ಯಾರು ಮಾನವೀಯತೆಯನ್ನು ಕಳ್ಕೊಂಡಿದ್ದಾರೆ. ಪ್ರತಿ ಬಾರಿಯೂ ಒಂದೊಂದು ವಿಡಿಯೋಗಳಲ್ಲಿ ಒಂದಷ್ಟು ಸಂದೇಶಗಳನ್ನು ಹೇಳ್ತಾ ಇರ್ತೀನಿ. ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ್ರಪ್ಪ ಅಂತ. ಕಾರಣ ಇಷ್ಟೇ, ನೀವು ಕಷ್ಟದಲ್ಲಿದ್ದಾಗ ಅಥವಾ ಅವರು ತುಂಬ ಕಷ್ಟದಲ್ಲಿದ್ದಾಗಲೂ ಕೂಡ ನಿಮ್ಮನ್ನು ನನ್ನ ಮಗ ಈ ರೀತಿ ಇರಬೇಕು, ನನ್ನ ಮಗಳು ನಾಳೆ ನನಗೆ ಆಸರೆ ಆಗ್ತಾಳೆ ಅಂತೆಲ್ಲ ಕನಸನ್ನು ಕಟ್ಕೊಂಡಿರ್ತಾರಪ್ಪ. ಸೊ ಅಂಥ ತಂದೆ ತಾಯಿಗಳಿಗೆ ನಾವು ಕೊನೆಗಾಲದಲ್ಲಿ ಈ ವೃದ್ಧಾಶ್ರಮವನ್ನು ನೆಪದಲ್ಲಿ ದೂರ ಮಾಡೋದು ಗೊತ್ತಿಲ್ಲ. ನನ್ನ ಮಾತುಗಳನ್ನು ಕೇಳಿ ಯಾರಿಗೆ ರೋಷ ಉಕ್ಕುತ್ತೋ, ಏನಪ್ಪ ಇವನು ಮಾತಾಡ್ತಿದ್ದಾನೆ ಅಂದ್ಕೊಂಡ್ರೂ ಪರವಾಗಿಲ್ಲ. ನಾನು ಹೇಳೋ ಮಾತು ನೇರ. ನನ್ನ ಮಾತು ಯಾವಾಗಲೂ ಹೀಗೆ. ಈ ಮಾತು ಮತ್ತೆ ಪುನಃ ಹೇಳ್ತಾ ಇದ್ದೀನಿ. ತಂದೆ ತಾಯಿ ಇಲ್ದವರು ಅನಾಥರಲ್ಲ, ತಂದೆ ತಾಯಿ ಪ್ರೀತಿ ಗೊತ್ತಿಲ್ಲದವರು ನಿಜವಾದ ಅನಾಥರು. ಅದು ಯಾರು ಬೇಕಾದರೂ ಆಗಿರಲಿ. ಏನಿದೆ ಸ್ವಾಮಿ ಈ ಜಗತ್ತಿನಲ್ಲಿ? ಏನಿದೆ? ಕೋಟಿ ಕೋಟಿ ಸಂಪಾದಿಸಿದರೂ ಕೊನೆಗೆ ಹೋಗೋದು ಖಾಲಿ ಕೈಯಲ್ಲಿ ತಾನೆ. ನಾವು ಹುಟ್ಟುವಾಗ ನಮ್ಮ ಮೊದಲ ಸ್ನಾನ ಯಾರು ಮಾಡಿರ್ತಾರೋ ನಮ್ಗೆ ಗೊತ್ತಿರಲ್ಲ. ಇದರ ಮಧ್ಯದಲ್ಲಿ ಒಂದಿಷ್ಟು ಸ್ನಾನಗಳು ಮಾಡ್ತೀವಿ, ಬಟ್ಟೆ ಬದಲಾಯಿಸ್ತೀವಿ, ಊರೂರು ಸುತ್ತೀವಿ, ಹೆಸರು ಗಳಿಸ್ತೀವಿ, ಖ್ಯಾತಿ ಮಾಡ್ತೀವಿ, ಹಣ ಸಂಪಾದಿಸ್ತೀವಿ. ನಿಜ. ಸತ್ತ ನಂತರ
ಖಾಲಿ ಕೈಯಲ್ಲಿ ಹೋಗ್ತೀವಿ. ನನ್ನವರು, ತಮ್ಮವರು, ನನ್ನವರು, ಒಂದವರೆಲ್ಲ ನಮ್ಮನ್ನು ಸ್ಮಶಾನದ ಕಡೆವರೆಗೆ ಮಾತ್ರ ಬರ್ತಾರೆ. ಕಟು ಸತ್ಯ ಮಾತು. ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಅಕ್ಕ, ನಿಮ್ಮ ತಮ್ಮ, ತಂಗಿ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ಯಾರು ಕೂಡ ಸಾವಿನ ಕೊನೆ ತನಕ ಬರಲ್ಲ. ಬರೋದೆಲ್ಲಿವರೆಗೆ ಹೇಳಿ? ಸ್ಮಶಾನ ತನಕ. ಇದರ ಅರ್ಥ ಇರುವಷ್ಟು ದಿನ ಎಲ್ರಿಗೂ ಒಳ್ಳೇದು ಮಾಡ್ರಪ್ಪ, ಇರುವಷ್ಟು ದಿನ ಎಲ್ರಿಗೂ ಒಳ್ಳೇದು ಮಾಡಲಿ. ಇಲ್ಲಿ ಯಾರು ಕೂಡ ಈ ಪ್ರಪಂಚದಲ್ಲಿ ಕಾಯಮಾಗಿರಲ್ಲ. ಶಾಶ್ವತ ಏನಿಲ್ಲ ಸ್ವಾಮಿ. ಇಲ್ಲಿ ಇರೋದೊಂದೇ, ನಾವು ಸತ್ತ ನಂತರವೂ ನಮ್ಮ ಹೆಸರು ಅಜರಾಮರವಾಗಿ ಉಳಿಬೇಕು. ಅಂಥ ಕೆಲಸ ಮಾಡ್ರಪ್ಪ. ಎಂಥ ವ್ಯಕ್ತಿಯನ್ನು ನಾವು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಿದ್ದೀವಂತ 4 ಜನ ಅನ್ಬಾರ್ದು. ಎಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡು ಬಿಟ್ವಿ ಅಂತ ಆ ಜನಗಳು ಮಾತಾಡ್ಬೇಕು ಸ್ವಾಮಿ. ತಂದೆ ತಾಯಿಗೆ ಈತ ಆಸರೆಯಾಗಿದ್ದ, ನೊಂದವರಿಗೆ ಈತ ಬೆಳಕಾಗಿದ್ದ, ಸೋತವರಿಗೆ ಈತ ಶಕ್ತಿಯಾಗಿದ್ದ, ಬಿದ್ದವರ ಕೈ ಹಿಡಿತಿದ್ದ, ಬಿದ್ದವರ ಕೈಯನ್ನು ಎಳಿತಿರ್ಲಿಲ್ಲ. ಬಂಧುಗಳೇ, ನಾವು ಯಾವತ್ತೂ ಕಾಲೆಳಿಬಾರ್ದು. ಸಾಧ್ಯ ಆದರೆ 4 ಜನರಿಗೆ ಆಸರೆ ಆಗಬೇಕು. ಇಷ್ಟೇ ನಾನು ಹೇಳೋದು. ಅಳವಡಿಸ್ಕೊಳ್ಳಿ ಪ್ರತಿ ಬಾರಿಯೂ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಈಗಿನ ಕಾಲದಲ್ಲಿ ಎಲ್ಲವೂ ಇದೆ, ಆದರೆ ಮುಖ್ಯವಾಗಿ ಮನುಷ್ಯರಿಗೆ ಶಾಂತಿ ಇಲ್ಲ ಬಂಧುಗಳೇ. ಅದೆಲ್ಲಿ ಸಿಗುತ್ತೆ? ನಾವುಗಳು ಹೇಗೆ ಬಾಳ್ತಿದ್ದೀವಿ ಅಂದರೆ, ಇನ್ನೊಬ್ಬನ ಜೊತೆ ನಾವು ಕಂಪೇರ್ ಮಾಡಿಕೊಂಡು, ಅವನ ಹತ್ರ ಅದಿದೆ, ಅವನ ಹತ್ರ ಇದಿದೆ, ಇವಳ ಹತ್ರ ಅದಿದೆ, ಅವಳ ಹತ್ರ ಅದಿದೆ, ನಮ್ಗಳ ಹತ್ರ ಏನಿದೆ ಸ್ವಾಮಿ? ಈ ಅದ್ಭುತವಾದ ಬದುಕಿದೆಯಲ್ಲ, ಈ ಸುಂದರವಾದಂಥ ಬದುಕನ್ನು ಕಲ್ಪಿಸಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ನಲ್ಲ ಭಗವಂತ. ಸುಂದರವಾಗಿ ಜನ್ಮ ಕೊಟ್ಟಿದ್ರಲ್ಲ ತಂದೆ ತಾಯಿ. ಕಣ್ಣಿದೆ, ಕಾಲಿದೆ, ಕೈ ಇದೆ, ದುಡ್ಕೊಂಡು ತಿನ್ನೋದಕ್ಕೇನು ಸ್ವಾಮಿ ನಮ್ಗಳಿಗೆ? ಏನು? ಇನ್ನೊಬ್ಬರ ಬಗ್ಗೆ ನಾವು ಅವನಿಗೆ ಅದಿದೆ, ಇವನಿಗೆ ಇದಿದ್ದೆ ಅಂತ ನಾವು ಸುಂದರವಾದ ನಮ್ಮ ಜೀವನವನ್ನು ಕಳ್ಕೊಳ್ತಿದ್ದೀವಿ. ಒಮ್ಮೆ ನಾರಾದರೂ ಅನಿಸುತ್ತೆ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಒಂದು ಮಾತು ಕೇಳ್ತಾರೆ, ಈ ಪ್ರಪಂಚದಲ್ಲಿ ಯಾಕೆ ಶ್ರೀಕೃಷ್ಣ ಎಲ್ಲರೂ ದುಃಖಿಗಳಾಗಿದ್ದಾರೆ ಅಂತ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಲ್ಲ, ಅವರೆಲ್ಲರಲ್ಲೂ ಕೂಡ ಸುಖ ಇದೆ. ಬಟ್ ತನ್ನಲ್ಲಿ ಏನಿಲ್ಲ ಅಂತ ಅವ್ರು ದುಃಖಿಗಳಾಗಿದ್ದಾರೆ. ತನ್ನಲ್ಲಿ ಎಲ್ಲ ಇದ್ದು ಕೂಡ ಇನ್ನೊಬ್ಬರ ಸಂತೋಷವನ್ನು ನೋಡಿ ದುಃಖಿಗಳಾಗಿದ್ದಾರಂತ. ಈ ಕ್ಷಣ ಕಳೆದು ಹೋಗ್ತದೆ ಬಂಧುಗಳೇ. ಇವತ್ತಿದ್ದಂಥ ನೋವು ನಾಳೆ ಒಳ್ಳೆಯದಾಗ್ಬೋದು. ಯಾರನ್ನು ಕೂಡ ಕೀಳಾಗಿ ನೋಡಬಾರ್ದು. ಎಲ್ಲ ಇದೆ ಅಂತ ಮೆರಿಬೇಡ. ಭಗವಂತ ಕಿತ್ಕೊಂಡಿದ್ದನ್ನು ನೋಡಿದ್ದೀನಿ, ಏನೂ ಇಲ್ಲಂತ ಕೊರಗಬೇಡ. ಏನೂ ಇಲ್ಲದವನು ಕೂಡ ಕುಬೇರನಾಗುವಂಥ ಕಾಲ ಕೂಡ ಇದೆ. ಈ ಅದೃಷ್ಟ ಅವನ ಕೈ ಹಿಡಿತು, ಸುಳ್ಳು. ನಾವು ಮಾಡುವಂಥ ಒಳ್ಳೆ ಕಾರ್ಯ ಬಂಧುಗಳೇ, ನಾವು ಮಾಡುವಂಥ ಒಳ್ಳೆ ಕಾರ್ಯ. ಊರು ತುಂಬ ಬಿರಿಯಾನಿ ಹಾಕಿ, ಊರು ಜನರಿಗೆ ಬಿರಿಯಾನಿ ಊಟ ಬಡಿಸಿ, ತನ್ನ ಹುಟ್ಟಿದ ಹಬ್ಬ ಅಂತ, ಇಲ್ಲ ನನ್ನ ಮಗಳು ಹುಟ್ಟಲು, ನನಗೆ ಮಗ ಹುಡ್ದ ಅಂತ ಊರು ತುಂಬ ಊಟ ಹಾಕಿ, ತಂದೆ ತಾಯಿಗೆ ಒಂದು ಹೊತ್ತಿನ ಗಂಜಿ ಹಾಕಲು ಯೋಗ್ಯತೆ ಇಲ್ಲದವರು ಎಷ್ಟು ಕೋಟಿ ಬಾಳಿದ್ರೇನು ಬಂದು ಸ್ವಾಮಿ? ಕಾರ ಅನ್ಸುತ್ತಲ್ಲ ಮಾತುಗಳು. ಪರವಾಗಿಲ್ಲ, ತುಂಬ ಜನ ಕಾರ ಅನಿಸಿದ್ರು ಪರವಾಗಿಲ್ಲ. ಕಾರದಿಂದನೇ ನಿಮ್ಮೆಲ್ಲರನ್ನ ಮನಸ್ಸು ಗೆಲ್ಲುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ ಮೇಲೆ ಅಂದಮೇಲೆ ಅದನ್ನು ಹಾಗೆ ಅಳವಡಿಸ್ಕೊಳ್ಳೋಣ. ನಾನು ಹೇಳೋದಿಷ್ಟೇ, ಯಾರಿಗೂ ಕೂಡ ಬಕೆಟ್ ಹಿಡಿಬೇಡಿ. ನಿಮ್ಮ ಜೀವನ ಹೇಗಾಗ್ತಿದೆ, ಕಷ್ಟದಲ್ಲಿದ್ದರೆ ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗ್ತೀರಾ. ಯಾರ್ದೋ ಜೀವನದ ಬಗ್ಗೆ ನಾವು ಯಾಕೆ ಥಿಂಕ್ ಮಾಡ್ಬೇಕು ಸ್ವಾಮಿ? ನಾವು ಯಾವತ್ತೂ ಕೂಡ ಮೇಲಿರೋರು ನೋಡಿ ಅವ್ರು ಆಗಿದ್ದಾರಲ್ಲ, ಇವನು ಹೀಗಿದ್ದಾನಲ್ಲ, ನಾವು ಯೋಚನೆ ಮಾಡಬಾರ್ದು ಬಂಧುಗಳೇ. ನಮ್ಮ ಕೆಳಗಿರೋರು ನೋಡಿ ಒಂದು ಸಲ ಸಂತೋಷ ಪಡಬೇಕಂತ, ಭಗವಂತ ನನ್ನನ್ನು ಇಷ್ಟ ಆದರೂ ಇಟ್ಟಿದ್ನಲ್ಲ ಅಂತ ಖುಷಿ ಪಡಬೇಕಂತೆ. ನಾವು ಪ್ರತಿ ಬಾರಿ ನಮ್ಗೆ ಹೇಳಿ ಜೀವನ ಹೇಗಾಗಿದೆ, ಈ ಒಂದು ಮೊಬೈಲ್ನಲ್ಲೇ ನಮ್ಮ ಜೀವನ ಕಳ್ಕೊಳ್ತೀವಿ. ಇಷ್ಟೇ, ರೀಲ್ಸ್ಗಳು ನೋಡೋದು, ಯಾವುದ್ಯಾವುದು ಪೋಸ್ಟ್ಗಳನ್ನು ನೋಡಿ ಲೈಕ್ ಮಾಡೋದು, ಕೂತ್ಕೊಳ್ಳೋದು, ಸುಮ್ಮನೆ ಇರೋದು. ಇವನು ಹೀಗೆ ಮಾಡ್ತಿದ್ದಾನಂತ ಆ ಸಾಲುಗಳು ನೋಡೋದು, ಮತ್ತೆ ಪುನಃ ಮೊಬೈಲನ್ನು ಎಸೆಯೋದು, ಮಲಗೋದು. ನಾವೇನಾದರೂ ಸಾಧಿಸಬೇಕಲ್ಲ, ನಮ್ಮ ಹೆಸರು ಕೂಡ ಅಜರಾಮರವಾಗಿರಬೇಕಲ್ಲ. ನಾವು ಮಾಡುವಂಥ ಕಂಟೆಂಟ್ಗಳು ಕೂಡ 4 ಜನರಿಗೆ ಪ್ರೇರಣೆ ಆಗಿರಬೇಕಲ್ಲ. ಇಂಥ ಬಾಳನ್ನು ಬದುಕೋಣ ಸ್ವಾಮಿ. ನೀವು ಹಿಂದೆ ಹೇಗಿದ್ರೂ ಬಿಟ್ಟುಬಿಡಿ, ಯಾರಿಗೆ ಗೊತ್ತು ಸ್ವಾಮಿ? ನಾನು ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ಒಂದು ಮಾತು ಹೇಳ್ತೀನಿ,
ನಶೀಬು ಚೊಕ್ಕ ಇದ್ರೆ 3ನೇ ಕ್ಲಾಸ್ ಕಲ್ತನ ಕೋಟ್ಯಾಧಿಪತಿ ಆತಂಬ್ರ. ಇದರ ಅರ್ಥ ಇಷ್ಟೇ ಹೋಯ್. ಇದರ ಅರ್ಥ ನಮ್ಮ ಗ್ರಹಚಾರ ಏನು ಅಂತಾರಲ್ಲ, ಹಣೆ ಬರ ಸರಿಯಾಗಿದ್ರೆ ಯಾರಿಗೊತ್ತು 3ನೇ ಕ್ಲಾಸು ಕಲ್ತವನು ಕೂಡ ಕೋಟ್ಯಾಧಿಪತಿ ಆಗ್ಬೋದು ಅಂತ. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ಸ್ವಾಮಿ ಯಾವ ಕೆಲಸ ಆದರೂ ಪರವಾಗಿಲ್ಲ, ಆ ಕೆಲಸ ಮಾಡಿ ಪ್ರೀತಿಸಿ ಗೌರವಿಸಿ. ನಾನು ಮೊನ್ನೆ ಅಷ್ಟೇ ನನ್ನ AK ಶೆಟ್ಟಿ ನಡೂರು ವ್ಲಾಗ್ಸಲ್ಲಿ ಒಂದು ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಪೇಂಟಿಂಗ್ ನಮ್ಮ ದೀಪಾವಳಿ ಸಂದರ್ಭದಲ್ಲಿ ತುಳಸಿ ಕಟ್ಟಿಗೆ ಸುಂದರವಾಗಿ ಪೇಂಟಿಂಗ್ ಮಾಡಿದೆ. ಅದನ್ನು ನೋಡಿದವರು ಒಂದಿಷ್ಟು ಜನ ಹೇಳಿದರು, ಇವನು ಪೇಂಟರ್ ಅಲ್ವ ಗುರು, ಇವನು ಪೇಂಟರು. ನಿಜ, ನಾನು ಪೇಂಟರ್. ಯಾವಾಗ ಹೇಳಿ, ಈ ಕಾಲೇಜು ರಜಾದಿಂದಲ್ಲಿ ಕಾಲೇಜಿನ ದಿನದಲ್ಲೇ ಸಂಜೆ 4 ಗಂಟೆಗೆ ಕಾಲೇಜು ಮುಗಿದ ಬಳಿಕ ನಾನು ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಸರಿಸುಮಾರು ದಿನ ಹೋದಾಗೆ ಹೋಗ್ತಿದ್ದೆ. ಕೈಗೆ ಹಣ ಬೇಕಲ್ಲ ಸ್ವಾಮಿ, ಜೀವನ ನಡಿಬೇಕಲ್ಲ. ಅಲ್ಲಿ ಕಲಿತಿದ್ದಂಥ ಯಾವುದೇ ಕೆಲಸ ಕೂಡ ನಮ್ಮ ಕೈ ಕೊಡಲ್ಲ, ನಮ್ಮ ಅದೃಷ್ಟ ಆಗುತ್ತೆ. ಆ ಕಲಿತಂಥ ಕೆಲಸ ನನಗೆ ನೆನಪಿದೆ, ಅದ್ರ ಮೇಲೆ ಗೌರವ ಇದೆ, ಅದ್ರ ಮೇಲೆ ಶ್ರದ್ಧೆ ಇದೆ. ಈ ನನ್ನ ಸ್ಟುಡಿಯೋ ನೋಡ್ತಿದ್ದೀರ, ಹಿಂದ್ಗಡೆ ಎಲ್ಲ ಬಣ್ಣ ಕಾಣಿಸಲ್ಲ ನಿಮಗೀಗ. ಆ್ಯಂಡ್ ಇದರಲ್ಲೂ ಕೂಡ ನನ್ನ ಕೈ ಚಳಕ ಇದೆ. ಕಾರಣ ಇಷ್ಟೇ, ಕಲಿತ ವಿದ್ಯೆ ಯಾವತ್ತೂ ಕೈ ಕೊಡಲ್ಲ. ನಾನು ಆ ತುಳಸಿ ಕಟ್ಟಿಗೆ ಪೇಂಟ್ ಕೊಡುವಾಗ ತುಂಬ ಜನ ನಗು ಬರುತ್ತೆ ನನಗೆ, ಅವ್ನು ಪೇಂಟರ್ ಅಂತ. ಬಟ್ ಒಂದು ಮಾತು ಸ್ವಾಮಿ, ಆ ಪೇಂಟರೇ ಇವತ್ತು ನೊಂದ ಮನಸ್ಸಿಗೆ ಸ್ಫೂರ್ತಿದಾಯಕ ಮಾತುಗಾರನಾಗಿದ್ದು. ಆ ಪೇಂಟರೇ ಇವತ್ತನ್ನು ಸೋಷಿಯಲ್ ಮೀಡಿಯಾದಲ್ಲಿ 4 ಜನರ ಮನಸ್ಸಲ್ಲಿರೋದು. ಆ ಪೇಂಟರೇ ಇವತ್ತು ಸ್ಫೂರ್ತಿದಾಯಕ ಮಾತುಗಾರನಾಗಿರೋದು. ಆ ಪೇಂಟರೇ ಇವತ್ತು ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಯಾಗಿರೋದು. ಆ ಪೇಂಟರೇ ಸ್ವಾಮಿ ಎಲ್ಲರ ಮನಸ್ಸನ್ನು ಗೆಲ್ತಿರೋದು. ಒಂದು ಸತ್ಯ, ನೀವು ತಿಂಗಳಿಗೆ ಲಕ್ಷ ದುಡಿತೀರ, ನಿಮ್ಮ ಹತ್ರ ಕಾರ್ ಇದೆ, ನಿಮ್ಮ ಹತ್ರ ಬೈಕ್ ಇದೆ, ಚಿನ್ನ ಇದೆ, ನಿಮ್ಮ ಹತ್ರ ಬಿಸ್ನೆಸ್ ಮ್ಯಾನ್ ಅಂತ ತಿಳ್ಕೊಳ್ಳಿ, ಕೋಟಿ ಇದೆ ಅಂತ ತಿಳ್ಕೊಳ್ಳಿ ಕೊನೆ ತನಕ. ಬಟ್ ನಿಮ್ಮಲ್ಲಿ ಒಳ್ಳೆ ಗುಣ ಇಲ್ಲ ಅಂದರೆ ನೀವು ಏನು ಸಂಪಾದಿಸಿದ್ರ ನೋಡಿ, ಅದೆಲ್ಲ ಶೂನ್ಯ, ಅದೆಲ್ಲವೂ ಶೂನ್ಯ. ಮತ್ಯಾವುದು ನಮ್ಮ ಜನ ಇಷ್ಟಪಡ್ತಾರೆ? ನಮ್ಮ ಒಳ್ಳೆತನ, ನಮ್ಮ ಮನುಷ್ಯತ್ವ, ನಮ್ಮ ಮಾನವೀಯತೆ ಅನ್ನೋದು ಕೊನೆ ತನಕ ಉಳಿತದೆ. ನೀವೇನೇ ಕೆಲಸ ಮಾಡಿ, ಹೌದು ಸ್ವಾಮಿ ನಾನು ಪೇಂಟರೇ, ಏನಿವಾಗ? ಹೌದು ಸ್ವಾಮಿ ನಾನು ಗಾರೆ ಕೆಲಸ ಮಾಡ್ತೀನಿ, ಏನಿವಾಗ? ಹೌದು ಸ್ವಾಮಿ ನಾನೊಬ್ಬ ಆಟೋ ಚಾಲಕ, ಏನಿವಾಗ? ಖುಷಿ ಪಡಿ, ದುಡ್ಕೊಂಡು ತಿಂತಾಯಿದ್ದೀನಿ ತಾನೆ, ಏನು ಕತ್ಕೊಂಡು ತಿಂತಿಲ್ಲ ಸ್ವಾಮಿ. ನಾನು ಕೂಡ ಹೋಟ್ಲ್ ಕೆಲಸ ಮಾಡ್ತಿದ್ದೆ. ರಜಾ ದಿನ ಬೇಡ ಸ್ವಾಮಿ. ಈ ಯೂಟ್ಯೂಬ್ ವೀಡಿಯೋಸ್ಗಳು ಮಾಡ್ತಿರುವಾಗಲೇ ನಾನು ಈ ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಬೆಂಗಳೂರು ಬಿಡಿ, ಉಡುಪಿ ಕುಂದಾಪುರದ ಒಂದಿಷ್ಟು ಚೌಟ್ರಿಗಳಲ್ಲಿ ನಾನು ಕ್ಯಾಟ್ರಿಂಗ್ ಕೆಲಸ ಮಾಡಿದ್ದೆ. ಏನು ನಾನು ಕತ್ಕೊಂಡು ತಿಂತಿದ್ದೀನ? ಇಲ್ಲ ತಾನೆ, ಬಿಡಿ. ಬಟ್ ಈಗ ಅದೇ ಹಾಲ್ಗಳಲ್ಲಿ ನಿರೂಪಕನಾಗಿ ಒಂದಷ್ಟು ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ದೆ. ಖುಷಿ ಇದೆ, ನನಗೆ ತೃಪ್ತಿ ಇದೆ. ಕಾರಣ ಇಷ್ಟೇ, ಈ ಕಂಟೆಂಟು ಆ ರೀತಿ ನನ್ನನ್ನು ಕರ್ಕೊಂಡು ಹೋಗ್ತಿದೆ. ಎಲ್ಲೋ ಸಿಕ್ಕಾಗ 4 ಜನರು ಕೇಳ್ತಾರೆ, AK ಶೆಟ್ಟಿ ನಡೂರಲ್ವ ನೀವು, ನಿಮ್ಮ ವೀಡಿಯೋಸ್ಗಳು ತುಂಬ ಚೆನ್ನಾಗಿದೆ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ನನಗೆ ಒಂದು ಮದುವೆ ಕಾರ್ಯಕ್ರಮ, ಸೋಷಿಯಲ್ ಮೀಡಿಯಾ ಸ್ನೇಹಿತರೊಬ್ಬರ ಮದುವೆ ಕಾರ್ಯಕ್ರಮಕ್ಕೆ ಹೋದಾಗ ಊಟ ಮಾಡ್ತಿದ್ದೆ. ಊಟ ಮಾಡಿದಾಗ ಒಂದು ಸಾಧಾರಣ 65 ವರ್ಷದ ಒಂದು ತಾಯಿ ಅನ್ಸುತ್ತೆ, ಊಟ ಮಾಡ್ತಿರುವಾಗ ಬಂದು ಮಾತಾಡಿಸಿದ್ರು, ನೀನು AK ಶೆಟ್ಟಿ ನಡೂರಲ್ಲ? ಹೌದು, ನೀನು ಮಾಡೋ ಕಂಟೆಂಟ್ ಭಾಳ ಚೆನ್ನಾಗಿದೆ ಕಂದ ಅಂತ. ಆ್ಯಂಡ್ ಒಂದು ಖುಷಿ ಆಯಿತು, ಯಾರೋ ಒಂದು 20 ವರ್ಷದವರು 25 ವರ್ಷದವ್ರು ಬಂದು ಹೇಳಿದರೆ ಅಂತ ಸುಮ್ಮನೆ, ಯಾಕಂದರೆ ಸೋಷಿಯಲ್ ಮೀಡಿಯಾ ತಾನೇ, ಆಲ್ಮೋಸ್ಟು ಎಲ್ಲ ಯೂತ್ಗಳು ಬಳಸ್ತಾರೆ ಅಂತ ಸುಮ್ಮನೆ ಇರ್ಬೋದಿತ್ತು. ಬಟ್ 65 ವರ್ಷದವರು ಒಬ್ಬರು ಬಂದ್ಕೊಂಡು ನಿನ್ನ ವೀಡಿಯೋಗಳನ್ನು, ನಿನ್ನ ಯೂಟ್ಯೂಬ್ ಚಾನಲನ್ನು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನಿನ್ನ ಮಾತುಗಳು
ರಾತ್ರಿ ಮಲಗುವಾಗ ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಏನೋ ನೆಮ್ಮದಿ ಅಂದಾಗ ನನಗೆ ಸಾಕಲ್ಲ ಸ್ವಾಮಿ, ನನಗೆ ಇದಕ್ಕಿಂತ ಏನು ಬೇಕು? ನಾನು ಅದು ಕೇಳೋದು, ನಾನು ಮಾಡೋ ಕಂಟೆಂಟ್ ಆ ರೀತಿ ಇದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಕೇಳುವಂಥ ಸಂಚಿಕೆ ಇದು, ಕೇಳುವಂಥ ಮಾತು, ಕೇಳುವಂಥ ಧ್ವನಿ. ಅಂಥ ಧ್ವನಿಗಳನ್ನು ಒಳ್ಳೆಯ ರೀತಿ ಬಳಸ್ಕೊಳ್ಬೇಕು ನಾವು. ಈಗ ತುಂಬ ಜನ, ಮೊನ್ನೆ ಯಾವುದೊಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ತಾಯಿ ಹೇಳಿದರು, ನೋಡಿದ್ರಿ ಅಲ್ವಾ? ನನಗೆ ಸ್ಫೂರ್ತಿ AK ಶೆಟ್ಟಿನಡೂರು ಅಂತ. ಅಂಥ 100 ಜನ ನನ್ನ ಮಾತುಗಳನ್ನು ಸ್ಫೂರ್ತಿಯಾಗಿ ತಗೊಂಡಿದ್ದಾರೆ. ಯಾಕೆ ಹೇಳಿ? ಒಳ್ಳೆ ಮಾತುಗಳಿದೆ ಸ್ವಾಮಿ. ನಾ ತಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಒಳ್ಳೆ ಮಾತುಗಳನ್ನಾಡಿ, ಒಳ್ಳೆ ಮಾತುಗಳನ್ನಾಡಿ. ಬದುಕಿರುವಷ್ಟು ದಿನ ಆತನ ಕೈ ಕುಲುಕುವುದೇ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆ ಎಂದು ಸ್ನಾನ ಮಾಡ್ತಾರಂತೆ. ಜೀವನ ಇಷ್ಟೇ, ಇರುವಷ್ಟು ದಿನ 4-6 ಜನರಿಗೆ ಒಳ್ಳೇದು ಮಾಡಿ ಅಷ್ಟೇ. ಕೊನೆ ತನಕ ನಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕು. ನಾನಿವತ್ತು ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಹೇಳಿ? ಇವತ್ತಿನ ಕಂಟೆಂಟ್ಗಳು ಕೂಡ ನನ್ನ ಬಗ್ಗೆ ಅಂದರೆ ನಿಮ್ಗಳ ಬಗ್ಗೆ. ನಿಮ್ಗಳಲ್ಲಿ ನೀವು ನನ್ನನ್ನು ಅಂತ ಹೇಳ್ಕೊಂಡು ಬಳಸ್ಕೊಳ್ಳಿ. ನನ್ನ ಬಗ್ಗೆ ಮಾತಾಡ್ತಿದ್ದೀನಿ, ನೀವು ಕೂಡ ವೀಡಿಯೋಗಳನ್ನು ನೋಡುವಾಗ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ಇವರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡಿ. ನಿಮ್ಮಲ್ಲಿ ಸಾಧಿಸುವಂಥ ಶಕ್ತಿ ಇದೆ ಸ್ವಾಮಿ. ಯಾರು ಹೇಳಿದ್ದು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ದು? ನೀನು ವೇಸ್ಟ್ ಬಾಡಿ ಅಂದವ್ರಿಗೆ, ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂದವ್ರಿಗೆ ತೋರಿಸ್ಬಿಡಿ ಸಾಧನೆ ಮಾಡಿಬಿಟ್ಟು. ನಾನು ಮಾಡಿದ್ದೀನಪ್ಪ, ನನ್ನ ಲೈಫಲ್ಲಿ ನಾನು ಖುಷಿ ಇದೆ, ಸಾಕಲ್ಲ ಸ್ವಾಮಿ. ಇಷ್ಟು ಒಳ್ಳೆ ಕೆಲಸ ಮಾಡಿ. ಯಾವತ್ತೂ ಕೂಡ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಕಾಲು ಎಳೆಯೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ಹೊರತು ದೇವಸ್ಥಾನದ ಕಳಶವಾಗ್ಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ನಾವು ಒಬ್ಬರು ಮುಖಕ್ಕೆ ಮಸಿ ಬಳಿತೀವಿ ಅನ್ನೋದಾದರೆ, ನಾವು ಒಬ್ಬರು ಮುಖಕ್ಕೆ ಗಂಧ ಬಳಿತೀವಿ ಅನ್ನೋದಾದರೆ, ಒಂದು ಮಾತು ನೆನ್ಪಿಟ್ಕೊಳ್ಳಿ. ಅವ್ರ ಮುಖಕ್ಕೆ ಮಸಿ ಬಳಿಯೋ ಮುನ್ನ, ಅವ್ರ ಮುಖಕ್ಕೆ ನಾವು ಗಂಧ ಬಳಿಯೋ ಮುನ್ನ ನಮ್ಮ ಕೈಯೇ ಮಸಿ ಆಗಿರುತ್ತೆ, ನಮ್ಮ ಕೈಯೇ ಗಂಧ ತುಂಬಿರುತ್ತೆ. ಕೈ ಗಂಧ ತುಂಬಿಕೊಳ್ತಿರೋ ಅಥವಾ ಮಸಿ ತುಂಬಿಕೊಂಡು ಹೀಗೆ ಬದುಕ್ತಿರೋ ತಮ್ಗಳು ಬಿಟ್ಟಿದ್ದು ಅಂತ ಹೇಳ್ತಾ, ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆ ಹೇಳಿ? ಇದು ಒಳ್ಳೆ ಕಂಟೆಂಟು, ಸ್ಫೂರ್ತಿದಾಯಕ ಮಾತುಗಳು. ಇಲ್ಲಿ ಯಾವತ್ತೂ ಉಚಿತ ಮಾತು. ನೊಂದ ಮನಸ್ಸಿಗೆ ಸಂಜೀವಿನಿ AK ಶೆಟ್ಟಿನಡೂರು ಈ ಧ್ವನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಗಳ ಬಗ್ಗೆ ನನಗೆ ಗೊತ್ತಿದೆ, ನನ್ನ ಬಗ್ಗೆ ನನಗೆ ಗೊತ್ತಿದೆ ಅಂತ ಯೋಚನೆ ಮಾಡಿ ಖುಷಿಯಾಗಿರಿ. ಒಳ್ಳೆಯದಾಗಲಿ. ಮತ್ತೆ ಎಲ್ರಿಗೂ ಸಿಗ್ತೀನಿ. ಖುಷಿಯಾಗಿದೆ ಅಷ್ಟೇ. ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಷ್ಟೇ. ಧನ್ಯವಾದಗಳು.